ತಿಮ್ರೋಡಿ ಮನೆಗೆ ನುಗ್ಗಿದಂತಹ ಪೊಲೀಸರು ತಿಮ್ರೋಡಿ ಪತ್ನಿಗೆ ಪೊಲೀಸ್ ಡ್ರಿಲ್ ಚಿನ್ನಯ್ಯಗೆ ಹಣ ವರ್ಗಾವಣೆ ಬಗ್ಗೆ ವಿಚಾರಣೆ ತಿಮ್ರೋಡಿ ಪತ್ನಿ ಸರೋಜಾ ಹೇಳಿಕೆ ದಾಖಲು ತಿಮ್ರೋಡಿ ಮನೆಗೆ ನುಗ್ಗಿದಂತಹ ಪೊಲೀಸರು ತಿಮ್ರೋಡಿ ಪತ್ನಿಗೆ ಪೊಲೀಸ್ ಡ್ರಿಲ್ ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಬಗ್ಗೆ ವಿಚಾರಣೆ ತಿಮ್ರೋಡಿ ಪತ್ನಿ ಸರೋಜಾ ಹೇಳಿಕೆ ದಾಖಲು ತಿಮ್ರೋಡಿ ಆಪ್ತರಿಂದ ಚಿನ್ನಯ್ಯ ಪತ್ನಿಗೆ 2 ಲಕ್ಷ ಹಣ ವರ್ಗ ತಿಮ್ರೋಡಿ ಪತ್ನಿ ಸರೋಜಾ ಖಾತೆಯಿಂದಲೂ ಕೂಡ ಹಣ ವರ್ಗ ತಿಮ್ರೋಡಿಯಲ್ಲಿ ಅನ್ನುವಂತಹ ಬಗ್ಗೆಯೂ ಕೂಡ ಸರೋಜಾ ಅವರಿಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ವೀಕ್ಷಕರೇ, ತಿಮ್ರೋಡಿ ಇಲ್ಲ, ತಿಮ್ರೋಡಿ ಅವರನ್ನ ಗಡೀಪಾರ್ ಮಾಡಲಾಗಿದೆ. ತಿಮ್ರೋಡಿ ಅವರು ತಲೆ ಮರೆಸ್ಕೊಂಡಿದ್ದಾರೆ. ಸಾಕ್ಷಿಗಳನ್ನ ಇಟ್ಕೊಂಡ್ರೆ ತಿಮ್ರೋಡಿ ಅವರೇ ಗಡೀಪಾರ್ ಆದ್ರೆ ತಲೆ ಮರೆಸ್ಕೊಳ್ಳೋದು ಏನಿದೆ? ಸಾಕ್ಷಿ ಇತ್ತು ತಾನೇ ನಿಮ್ಮ ಹತ್ರ. ಫಸ್ಟಿಗಿಂದ ಈಗವರೆಗೂ ಕೂಡ ನನ್ನ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಬಾಯಲ್ಲಿ ಮಾತಲ್ಲೇ ಮಾತ್ರ ಸಾಕ್ಷಿ ಇದೆಯಾ? ಬಾಯಲ್ಲಿ ಮಾತ್ರ ಸಾಕ್ಷಿನ? ದಾಖಲೆಗಳು ಯಾವುದು ಇಲ್ವಾ? ಈಗ ತಲೆ ಮರೆಸ್ಕೊಂಡಿದ್ದಾರೆ. ಈಗ ತಿಮ್ರೋಡಿಯವರ ಪತ್ನಿ ಆಗಿರುವಂತಹ ಸರೋಜಾ ಅವರಿಗೆ ತುಂಬಾ ಕಷ್ಟ ಬಂದಿದೆ. ಯಾಕಂತಂದ್ರೆ ಸರೋಜಾ ಅವರ ಒಂದು ಅಕೌಂಟಿಂದನೂ ಕೂಡ ಹಣ ವರ್ಗಾವಣೆಯಾಗಿದೆ. ಅವರ ಅಕೌಂಟಿಂದ ಹಣವನ್ನ ವರ್ಗಾವಣೆ ಮಾಡಲಾಗಿರುವಂತದ್ದು. ಅದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳಲಾಗಿದೆ. ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಮಾಡಿದ್ದು ಸರೋಜಾ ಅವರ ಒಂದು ಖಾತೆಯಿಂದ 2 ಲಕ್ಷ ರೂಪಾಯಿ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಡ್ರಿಲ್ ಹಚ್ಚಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಸರೋಜಾ ಅವರು ಮಾತಾಡಿದ್ದಾರೆ. ತಿಮ್ರೋಡಿಯಲ್ಲಿ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನೂ ಕೂಡ ಅವರ ಬಾಯಿನ ಬಿಡಿಸ್ತಾರೆ ಪೊಲೀಸರು. ತಿಮ್ರೋಡಿ ಅವರ ಪತ್ನಿ ಈಗ ಆಲ್ರೆಡಿ ವಿಚಾರಣೆಗೆ ಒಳಪಟ್ಟಿದ್ದಾರೆ. ತಿಮ್ರೋಡಿ ಆಪ್ತರಿಂದಲೂ ಕೂಡ ಚಿನ್ನಯ್ಯನಿಗೆ 2 ಲಕ್ಷ ರೂಪಾಯಿ ಖಾತೆಗೆ ಜಮಾ ಆಗಿರುವಂತದ್ದು. ತಿಮ್ರೋಡಿ ಪತ್ನಿ ಸರೋಜಾ ಖಾತೆಯಿಂದಲೂ ಕೂಡ ಸಾಕಷ್ಟು ಹಣ ವರ್ಗಾವಣೆಯಾಗಿದೆ. ತಿಮ್ರೋಡಿ ಶತಾಯಗತ ಎಷ್ಟು ದಿನ ತಲೆಮರೆಸ್ಕೊಂಡಿರ್ತಾರೆ? ಎಷ್ಟು ದಿನ ಪೊಲೀಸರಿಂದ ತಲೆಮರೆಸ್ಕೊಂಡಿರ್ತಾರ್ರಿ ಅವರು? ಬರ್ಬೇಕಲ್ವಾ ಇವತ್ತಲ್ಲ ನಾಳೆ ಹೊರಗಡೆ? ವೇಟ್ ಅಂಡ್ ವಾಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.